ಡುಪ್ಲೆಕ್ಸ್ ಹೌಸ್ ಪ್ರಾಜೆಕ್ಟ್ ನ ಇವತ್ತು ತೋರ್ಸಕ್ ಬಂದಿದ್ದೀನಿ. ಇದು ಬಂದು ಎಲಿವೇಶನ್ ವರ್ಕ್ ನಾವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸರ್ವೆ ಹಾಕಿದ್ವಿ. ಇದು ನಾರ್ತ್ ಫೇಸಿಂಗ್ ಬರ್ತಾ ಇದೆ. ಡ್ಯಾಮೇಜ್ ಅದು ಇದು ಆಗಬಾರ್ದು ವರ್ಕ್ ಟೈಮ್ ಅಲ್ಲಿ ಅಂತ ನಾವು ಒಂದು 6 mm ಪ್ಲೈ ನ ನಾವು ಇದಕ್ಕೆ ಹಾಕಿದೀವಿ. ಬಟ್ ಸ್ಪೇಸರ್ ಜಾಯಿಂಟ್ ಅಲ್ಲಿ ನಮಗೆ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ. ಇದು ಕಾಮನ್ ಟ್ರೆಂಡ್ ಆಗಿದೆ. ಅಂದ್ರೆ ಇವಾಗ ಇದು ಡ್ಯುಯಲ್ ಕಾಂಬಿನೇಷನ್ ಇದೆ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಹೌದು, ಸ್ಕ್ರಾಚಸ್ ಎಲ್ಲ ಆಗಬಾರ್ದು ಅಂತ. ಸೊ ಇದು ಇಂಪಾರ್ಟೆಂಟ್. ಕೆಲವರು ಏನ್ ಮಾಡ್ತಾರೆ, ಈ ಡೋರ್ ಪೀಸ್ ನ ಇಲ್ಲಿವರೆಗೂ ಕೊಟ್ಬಿಡ್ತಾರೆ. ಇದು ಸಿಂಪಲ್ ಥಿಂಗ್ ಬಟ್ ಮರೀತಾರೆ. ಸೊ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್. ಲೇಬರ್ ಇಶ್ಯೂಸ್ ಅಂತ ಇವಾಗ ಬರ್ತಾನೆ ಇದೆ, ತುಂಬಾ ಬರ್ತಾ ಇದೆ. ಅದಾದ್ರೆ ಆ ಥರ ಎಲ್ಲ ಬಂದಾಗ ನೀವು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಅದನ್ನೆಲ್ಲ? ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮೂಡ್ಲುಪಾಳ್ಯ ಹತ್ರ ಇದ್ದೀವಿ. ನಾನು ನಿಮಗೆ ತುಂಬ ದಿನ ಆಗಿತ್ತು ಆನ್ಗೋಯಿಂಗ್ ಪ್ರಾಜೆಕ್ಟ್ಗಳನ್ನ ತೋರಿಸಿ. ಸೊ ಇವತ್ತು ಅದಕ್ಕೆ ಒಂದು ಆನ್ಗೋಯಿಂಗ್ ಪ್ರಾಜೆಕ್ಟ್ ಡುಪ್ಲೆಕ್ಸ್ ಹೌಸ್ ಪ್ರಾಜೆಕ್ಟ್ನ ಇವತ್ತು ತೋರ್ಸಕ್ಕೆ ಬಂದಿದ್ದೀನಿ. ಇವತ್ತು ಸಂತೋಷ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವರೇ ನಮಗೆ ಇದು ಏನು ವರ್ಕ್ ನಡೀತಾ ಇದೆ, ಏನೇನು ಆಗಬೇಕು ಎಲ್ಲ ತಿಳಿಸ್ಕೊಡ್ತಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಸೊ ಇವತ್ತು ನಾವು ಮೂಡ್ಲುಪಾಳ್ಯದಲ್ಲಿ ಇದ್ದೀವಿ. ಇವಾಗ ನಡೀತಾ ಇರೋದು ಪ್ರಾಜೆಕ್ಟ್ ಓನರ್ ನೇಮ್ ಏನಿದು, ಕ್ಲೈಂಟ್ ನೇಮ್? ಮೇಡಮ್ ಇದು ಕ್ಲೈಂಟ್ ನೇಮ್ ರಾಘವೇಂದ್ರ ರಾಜು ಅಂತ. ರಾಘವೇಂದ್ರ ರಾಜು. ಓಕೆ, ಇದು ಡುಪ್ಲೆಕ್ಸ್ ಹೌಸಾ? ಹೌದು ಮೇಡಮ್. ಎಷ್ಟು ಸರ್ ಸೈಟ್ ಡೈಮೆನ್ಷನ್? ಇದು 30-40 ಬರುತ್ತೆ, ಪ್ಲಸ್ G+2.5 ಬರುತ್ತೆ ಇದು. ಸೊ ಇದು ಅವರು ಅಂದ್ರೆ ಇಂಡಿವಿಜುವಲ್ ಯೂಸ್ಗೆ ಇದೆ. ಸೊ ರೆಂಟ್ ಗಿಂಟಲ್ಲ ಏನಿಲ್ಲ, ಓನ್ ಯೂಸ್ಗೆ ಇದೆ. ಓಕೆ, ಇಲ್ಲಿ ಏನು ವರ್ಕ್ ಕಂಪ್ಲೀಟ್ ಆಗಿದೆ ಇಲ್ಲಿವರೆಗೂ? ಮೇಡಮ್ ಇವಾಗ ಟೈಲ್ ವರ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಆಮೇಲೆ 3 ಸೈಡ್ ಪ್ಲಾಸ್ಟಿಂಗ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನೀವೇನ್ ನೋಡ್ತಿದ್ದೀರಲ್ಲ, ಈಗ ಮುಂದೆ ನಾವು ಸರ್ವೆ ಹಾಕಿದೀವಲ್ಲ, ಇದು ಬಂದು ಎಲಿವೇಶನ್ ವರ್ಕ್ ನಾವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸರ್ವೆ ಹಾಕಿದೀವಿ. ಸೊ ಎಲಿವೇಶನ್ ಬ್ಲಾಕ್ ವರ್ಕ್ ಬರುತ್ತೆ, ಮೆಶ್ ವರ್ಕ್ ಬರುತ್ತೆ, ಆಮೇಲೆ ಪ್ಲಾಸ್ಟಿಂಗ್ ಮಾಡಿದ್ರೆ ಎಲಿವೇಶನ್ ಕಂಪ್ಲೀಟ್ ಆಗುತ್ತೆ. ಕೆಲವೊಂದು ಕಡೆ ಟೈಲ್ ಕ್ಲಾಡಿಂಗ್ ಬರುತ್ತೆ. ಸೊ ಅದ್ ನೋಡ್ಕೊಂಡು ನಾವು ಮಾಡ್ಕೊಂತೀವಿ. ಇನ್ನ ಎಷ್ಟು ಮಂತ್ಸ್ ಆಗುತ್ತೆ ಇದು ಕಂಪ್ಲೀಟ್ ಆಗೋದಕ್ಕೆ? ಮೇಡಮ್ ಇದು ನಮ್ ಟಾರ್ಗೆಟ್ ಇರೋದು ಇದು ಜೂನ್ ಮುಗಿತಾ ಬಂತು, ಜುಲೈ ಆಗಸ್ಟ್ ಎಂಡ್. ಓಕೆ, ಆಗಸ್ಟ್ ಎಂಡ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಇವಾಗ ಸದ್ಯಕ್ಕೆ ನಮ್ಗೆ ಏನೇನ್ ಇಂಪಾರ್ಟೆಂಟ್ ವರ್ಕ್ ಆಗಿದೆ ಅದನ್ನ ತೋರಿಸ್ಕೊಡ್ತೀರಾ? ಬನ್ನಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಸರ್. ಸರ್ ಇದು ಯಾವ ಫೇಸ್ ಬರ್ತಾ ಇದೆ ನಮಗೆ? ಇದು ನಾರ್ತ್ ಫೇಸಿಂಗ್ ಬರ್ತಾ ಇದೆ. ನಾರ್ತ್ ಫೇಸಿಂಗ್, ನಾರ್ತ್ ಬೈ ರೋಡ್ ಬರುತ್ತೆ, ನಾರ್ತ್ ಬೈ ಮೇನ್ ಡೋರ್ ಬರುತ್ತೆ. ಸೊ ಇದು ಗ್ರೌಂಡ್ ಫ್ಲೋರ್ ನಮಗೆ ಒಂದು ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಪಾರ್ಕಿಂಗ್ ಇವಾಗ ನೋಡ್ತಿರಲ್ಲ, ಪ್ರೋಗ್ರೆಸ್ ಅಲ್ಲಿ ಇದೆ. ಓಕೆನಾ, ಇಲ್ಲೊಂದು ರೂಮ್ ಬರುತ್ತೆ, ಇಲ್ಲೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಸೊ ಇಲ್ಲಿ ಇದು ಬನ್ನಿ ಮೇಲೆ ಮೇಡಮ್, ಮನೆ ಒಳಗಡೆ ಇದು ನಮ್ದು ಮೇನ್ ಡೋರ್ ಎಂಟ್ರೆನ್ಸ್. ಸೊ ಡ್ಯಾಮೇಜ್ ಅದು ಇದು ಆಗಬಾರ್ದು ವರ್ಕ್ ಟೈಮ್ ಅಲ್ಲಿ ಅಂತ ನಾವು ಒಂದು 6 mm ಪ್ಲೈ ನ ನಾವು ಇದಕ್ಕೆ ಹಾಕಿದೀವಿ. ಬಾಟಮ್ ಅಷ್ಟು. ಹೌದೌದು, ಇದು ಟೀ ಕುಡ್ ಆಗಿರೋದ್ರಿಂದ ಸೊ ಪ್ಲೈವುಡ್ ಹಾಕಿದೀವಿ. ಸೊ ಈಗ ಒಳಗಡೆ ಎಂಟ್ರಿ ಆದ್ರೆ ಇದು ಪೂಜಾ ರೂಮ್ ವಾಲ್ ಬರುತ್ತೆ. ನೀವು ಒಳಗಡೆ ಬಂದ್ ಕೂಡಲೇ ಮೇಡಮ್ ಒಂದು ಲಿವಿಂಗ್ ಸಿಗುತ್ತೆ, ಕಿಚನ್ ಕಮ್ ಡೈನಿಂಗ್ ಸಿಗುತ್ತೆ, ಒಂದು ಪೂಜಾ ರೂಮ್ ಸಿಗುತ್ತೆ, ಒಂದು ಯುಟಿಲಿಟಿ ಸ್ಪೇಸ್ ಸಿಗುತ್ತೆ, ಒಂದು ಕಾಮನ್ ಟಾಯ್ಲೆಟ್ ಸಿಗುತ್ತೆ, ಪ್ಲಸ್ ಒಂದು ಚಿಕ್ಕ ರೂಮ್ ಸಿಗುತ್ತೆ. ಓಕೆ, ಆಲ್ರೆಡಿ ಇಲ್ಲೆಲ್ಲ ಫ್ಲೋರಿಂಗ್ ಎಲ್ಲ ಟೈಲ್ಸ್ ವರ್ಕ್ ಆಗಿದೆ ಅಲ್ಲ? ಹಾ ಮೇಡಮ್. ಇಲ್ಲಿ ಏನಂತಂದ್ರೆ ನೋಡಿ, ಇದು 6x4 ಫುಲ್ ಬಾಡಿ ವೆಟ್ರಿಫೈ ಟೈಲ್ ಇದು, ಆಯ್ತಾ. ಸೊ ಇದು ನಾವೇನ್ ಮಾಡಿದೀವಿ ಅಂತ ಅಂದ್ರೆ ಸ್ಪೇಸರ್ ಜಾಯಿಂಟ್ 2 mm ಸ್ಪೇಸರ್ ಜಾಯಿಂಟ್ ಕೊಟ್ಬಿಟ್ಟು ನಾವು ಲೇ ಮಾಡಿದೀವಿ. ಯೂಶಲಿ ಪೇಪರ್ ಜಾಯಿಂಟ್ ಮಾಡ್ತಾರೆ, ಬಟ್ ಸ್ಪೇಸರ್ ಜಾಯಿಂಟ್ ಅಲ್ಲಿ ನಮಗೆ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆಮೇಲೆ ಎಪಾಕ್ಸಿ ಫಿಲ್ಲಿಂಗ್ ಮಾಡ್ತೀವಿ. ಸೊ ಹೌದು, ನೀವು ಇಲ್ಲಿ ಏನಿದು ನೋಡ್ತಿದ್ದೀರಲ್ಲ, ಸೊ ಇದು 2 mm ಸ್ಪೇಸರ್ ಇದು. ಸೊ ಇದಕ್ಕೆ ಎಪಾಕ್ಸಿ ಗ್ರೌಟಿಂಗ್ ಮಾಡ್ತೀವಿ. ಓಕೆ, ಇದು ನಮಗೆ ಓಪನ್ ಕಿಚನ್ ಸ್ಪೇಸ್ ಅಲ್ಲ? ಓಪನ್ ಕಿಚನ್ ಸ್ಪೇಸ್ ಬರುತ್ತೆ. ಇಂಟೀರಿಯರ್ ಎಲ್ಲ ಮಾರ್ಕಿಂಗ್ ಎಲ್ಲ ಆಗಿದೆ. ಸೊ ಅದು ಈಗ ನೆಕ್ಸ್ಟ್ ಇನ್ನೊಂದು ವೀಕ್ ಅಥವಾ 10 days ಅಲ್ಲಿ ಎಲ್ಲ ಅದ್ರದ್ದು ಒಳಗಡೆ ಇಂಟೀರಿಯರ್ ಆಲ್ಮೋಸ್ಟ್ ಈ ಮನೆ ಇರೋ ತರ 2 months ಕಂಪ್ಲೀಟ್ ಆಗುತ್ತೆ. ನೀವು 2 months ಆದ್ಮೇಲೆ ಇದನ್ನ ನೋಡೋ ರೀತಿನೇ ಬೇರೆ ತರ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಮಂಡೇ ಏನಾಗುತ್ತೆ, ಕಂಪ್ಲೀಟ್ ಮಂಡೆಯಿಂದ ಅಲ್ಲಿಂದ ಒಂದು 10 days ಅಲ್ಲಿ ಒಳಗಡೆದು ನಮಗೆ ಪಟ್ಟಿ ವರ್ಕು, ಪ್ರೈಮರ್ ವರ್ಕು, ಅದು ಸ್ಯಾಂಡಿಂಗ್ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಇಂಟೀರಿಯರ್ ಕೂಡ ಫಿಕ್ಸ್ ಆಗಿಬಿಡುತ್ತೆ. ಆಫ್ಟರ್ 10 days ಇಂಟೀರಿಯರ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡ್ತಿದ್ರೆ ಇಂಟರ್ನಲ್ ಇದು ಸ್ಟೇರ್ ಕೇಸ್ ಇದು. ಓಕೆ, ಸ್ಟೇರ್ ಕೇಸ್ ಕೂಡ ಇಲ್ಲೇನ್ ಮಾಡಿದೀವಿ, ಸಿಂಗಲ್ ಅಂದ್ರೆ ಯೂಶಲಿ 40 mm ಎಲ್ಲ ಮಾಡ್ತೀವಿ, ಬಟ್ ಇಲ್ಲೇನ್ ಮಾಡಿದೀವಿ ಅಂದ್ರೆ ಸಿಂಗಲ್ ಸ್ಲ್ಯಾಬ್ನೆ ಆಫ್ ರೌಂಡ್ ಮಾಡ್ಬಿಟ್ಟು, ಹೌದು 20 mm ಆಫ್ ರೌಂಡ್ ಮಾಡ್ಬಿಟ್ಟು ರೈಸರ್ಗೆ ನಾವೇನ್ ಫ್ಲೋರ್ಗೆ ಟೈಲ್ ಲೇ ಮಾಡಿದೀವಿ ಅದನ್ನೇ ಯೂಸ್ ಮಾಡಿದೀವಿ. ಸೊ ಇವಾಗೆಲ್ಲ ಇದು ಕಾಮನ್ ಟ್ರೆಂಡ್ ಆಗಿದೆ. ಹೌದು, ಚೆನ್ನಾಗಿ ಕಾಣುತ್ತೆ. ಓಕೆ, ಆಮೇಲೆ ನೀವು ಇನ್ನೊಂದು ಇದೆಲ್ಲ ಏನಿದೆಯಲ್ಲ, ಇದೇನು ಓಪನ್ ಇದೆ, ಇಲ್ಲಿ ಮೆಶ್ ವರ್ಕ್ ಬರುತ್ತೆ. ಸೊ ಇದು ಒಂದು ಶೆಲ್ಫ್ ಬಾಕ್ಸ್ ತರ ಬರುತ್ತೆ ಇದು ಒಳಗಡೆಯಿಂದ. ಸೊ ಇದು ಕಂಪ್ಲೀಟ್ ಆಗಬೇಕು. ಇದು ಯುಟಿಲಿಟಿ ಅಲ್ಲ? ಇದು ಯುಟಿಲಿಟಿ ಬರುತ್ತೆ ಮೇಡಮ್. ವಾಷಿಂಗ್ ಮಿಷಿನ್, ಒಂದು ಸಿಂಕ್ ಬರುತ್ತೆ, ಒಂದು ಟ್ಯಾಪ್ ಆನ್ ಕೊಟ್ಟಿದ್ದೀವಿ. ಸೊ ಅಷ್ಟೇ. ಓಕೆ ಸರ್, ನಿಮ್ಮ ಮೇಲೆ ಏನೇನು ವರ್ಕ್ ಇಂಪಾರ್ಟೆಂಟ್ ಆಗಿದೆ ನಮಗೆ? ಇದು ಸೆಕೆಂಡ್ ಫ್ಲೋರ್ ಮೇಡಮ್. ಇಲ್ಲಿ ಒಂದು ಫ್ಯಾಮಿಲಿ ಏರಿಯಾ, ಒಂದು ಡಾಟರ್ಸ್ ರೂಮ್ ಮತ್ತೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಹೌದು, 2 ರೂಮ್ಗೂ ಕೂಡ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಮತ್ತೆ ಬಾತ್ರೂಮ್ ಟೈಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ, ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಇದು POP ಮಾಡಿರೋದಲ್ಲ? ಹೌದು, ಸ್ಕ್ರಾಚಸ್ ಎಲ್ಲ ಆಗಬಾರ್ದು ಅಂತ. ಸೊ ಲೇ ಮಾಡಿದ್ದು ಒಂದು 2 days ಫುಲ್ ಕ್ಯೂರಿಂಗ್ ಮಾಡ್ತೀವಿ ನಾವು. ಕ್ಯೂರಿಂಗ್ ಎಲ್ಲ ಮಾಡಾದ್ಮೇಲೆ POP ಲೇ ಮಾಡಿದ್ದೀವಿ. ಸೊ ಬೇರೆ ಏನಾದರೂ ವರ್ಕ್ ಮಾಡಿದಾಗ ಟೈಲ್ಸ್ಗೆ ಸ್ಕ್ರಾಚಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ತುಂಬಾ ಚೆನ್ನಾಗಿ ಬಂದಿದೆ.
ಇದು ನಮಗೆ ವಾಕಿನ್ ವಾರ್ಡ್ರೋಬ್ ಇದು ವಾಕಿನ್ ವಾರ್ಡ್ರೋಬ್ ಸ್ಪೇಸ್ ಸಿಗುತ್ತೆ. ಓಕೆ. ಸೊ ಇಲ್ಲಿ ಸ್ವಲ್ಪ ನಾವು ಹೈಟ್ ಮಾಡಿದ್ವಿ, ಸ್ಕರ್ಟಿಂಗ್ ಹೈಟ್ ಮಾಡಿದ್ವಲ್ಲ, ಸೊ ಇಲ್ಲಿ ಪ್ಲಾಟ್ಫಾರ್ಮ್ ಬರುತ್ತೆ, ಇದ್ರ ಮೇಲೆ ವಾರ್ಡ್ರೋಬ್ ಎಲ್ಲ ಪ್ಲೇಸ್ ಆಗುತ್ತೆ. ಓಕೆ. ವಾಶ್ರೂಮ್ಸ್ ಇದೆ ಅಟ್ಯಾಚ್ಡ್. ಓಕೆ ಮೇಡಮ್, ಈಗ ನಾವು ಸೆಕೆಂಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದ್ದೀವಿ. ಅಂದ್ರೆ ಎಲ್ಲಾ ಬಾತ್ರೂಮ್ ಅಲ್ಲೂ ಟೈಲ್ ವರ್ಕ್ ಮಾಡಿದೀವಲ್ಲ, ಅದರಲ್ಲಿ ಒಂದು ಬಾತ್ರೂಮ್ದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅವಾಗ ಎಲ್ಲಾನು ನಿಮ್ಗೆ ಆಲ್ಮೋಸ್ಟ್ ಇದೇ ನಾವು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು, ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಓಕೆ. ಈಗ ನೀವು ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರಿ ನೋಡಿದ ತಕ್ಷಣ ನೋಡಿ, ಇದು ಡೋರ್ ಪೀಸ್ ಅಂತ ಹೇಳ್ತೀವಿ, ಓಕೆನಾ? ಇದು ಡೋರ್ ಬರುತ್ತೆ. ಸೊ ಡೋರು ಇಲ್ಲಿ ಕುತ್ಕೊಳ್ಳುತ್ತೆ. ನಾವು ಡೋರ್ ಪೀಸು ಡೋರ್ ತಟ್ಟು ಬಿಟ್ಟು ಮಿಕ್ಕಿದ್ ಕೊಟ್ಟಿದ್ವಿ, ಓಕೆನಾ? ಅವಾಗೇನಾಗುತ್ತೆ, ಡೋರ್ ಈ ಥರ ಕುತ್ಕೊಳ್ಳುತ್ತಲ್ಲ, ಅವಾಗ ಏನಾಗುತ್ತೆ, ನೀರು ಬಿದ್ರೂ ಹೊರಗಡೆ ಬರಲ್ಲ. ಇದು ಇಂಪಾರ್ಟೆಂಟ್. ಕೆಲವರು ಏನು ಮಾಡ್ತಾರೆ, ಈ ಡೋರ್ ಪೀಸ್ನ ಇಲ್ಲಿವರೆಗೂ ಕೊಟ್ಬಿಡ್ತಾರೆ. ಡೋರ್ ಏನಾಗುತ್ತೆ, ಈ ಗ್ರಾನೈಟ್ ಫ್ರೇಮ್ ಮೇಲೆ ಕುತ್ಕೊಳ್ಳುತ್ತೆ. ಯಾವಾಗಲೂ ಅಷ್ಟೇ ಗ್ರಾನೈಟ್ ಫ್ರೇಮ್ ಮೇಲೆ ಡೋರ್ ಕೂರಬಾರ್ದು, ಇಲ್ಲಿ ಕೆಳಗಡೆ ಕೂರಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್. ಇದೊಂದು ಪಾಯಿಂಟು. ಮತ್ತೆ ಇನ್ನು ಒಳಗಡೆ ಬಂದ್ರೆ ಒಂದು ಡೋರ್ ಫ್ರೇಮ್ ಕೊಟ್ಟಿದ್ದೀವಿ, ಫಿನಿಶಿಂಗ್ ಪರ್ಪಸ್ಗೋಸ್ಕರ. ಎಲ್ಲರೂ ಟೈಲ್ಸ್ ಅಲ್ಲಿ ಫಿನಿಶ್ ಮಾಡ್ತಾರೆ. ಸೊ ಇದನ್ನ ಕೊಟ್ಟಾಗ ಏನಾಗುತ್ತೆ, ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಪ್ರೀಮಿಯಂ ರೇಂಜ್ ಅಲ್ಲಿ ಕಾಣುತ್ತೆ. ಅಂದ್ರೆ ಕೊಡ್ತಾರೆ, ಬಟ್ ಇದು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇದು ಪ್ರಾಕ್ಟೀಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ಓಕೆನಾ? ಇಲ್ಲಿ ಈ ಬಾತ್ರೂಮ್ ನಾವೇನ್ ಮಾಡಿದೀವಿ ಅಂತಂದ್ರೆ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಮಾಡಿದೀವಿ, ಓಕೆನಾ? ಇವಾಗ ನೀವೇನ್ ನಿಂತಿದ್ದೀರಲ್ಲ, ಇದು ಶವರ್ ಏರಿಯಾ ಬರುತ್ತೆ. ಸೊ ಇದು ಕ್ಲೈಂಟ್ ಪರ್ಟಿಕ್ಯುಲರ್ ನನಗೆ ಹಿಂಗೆ ಬೇಕು, ಸೊ ಕಮೋಡ್ ಏರಿಯಾ ನಮಗೆ ವಾಟರ್ ಕಾಂಟ್ಯಾಕ್ಟ್ ಇರಬಾರ್ದು ಶವರ್ ಏರಿಯಾ ಅಂತ ಅಂದ್ಬಿಟ್ಟು, ಸೊ ಇದೊಂದು ಪಾರ್ಟಿಷನ್ ವಾಲ್ ಮಾಡಿಸ್ಕೊಂಡಿದ್ದಾರೆ. ಸೊ ಅವ್ರು ಏನು ಕೇಳಿದ್ರು ತಕ್ಕ ನಾವು ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ನೀವು ಇಲ್ಲೇನು ನೋಡಿದ್ರೆ ಈ ಪಾರ್ಟಿಷನ್ ಟಾಪ್ ಅಲ್ಲಿ ನಾವು ಗ್ರಾನೈಟ್ ಫ್ರೇಮ್ ಕೊಟ್ಬಿಟ್ಟು ಇದು ಡಿವೈಡ್ ಮಾಡಿದ್ದೀವಿ. ಸೊ ಇದ್ರದ್ದು ಶವರ್ ಏರಿಯಾ ಎಂಟೈರ್ ಸ್ಲೋಪ್ ನಮ್ಗೆ ಆ ಕಡೆ ಹೋಗುತ್ತೆ, ಮತ್ತೆ ಡ್ರೈ ಏರಿಯಾದು ಎಂಟೈರ್ ಸ್ಲೋಪ್ ಈ ಕಡೆ ಬರುತ್ತೆ, ಆಯ್ತಾ? ಒಂದು ಶೆಲ್ಫ್ ಬಾಕ್ಸ್ ಕೊಟ್ಟಿದ್ದೀವಿ, ನೋಡ್ತಿದ್ದೀರಲ್ಲ. ಸೊ ಏನೋ ಶಾಂಪು ಗಿಂಪು ಇಟ್ಕೊಳ್ಳೋದಕ್ಕೆ ಅಲ್ಲಿ ಕೊಟ್ಟಿದ್ದೀವಿ. ಇನ್ನೊಂದು ಮೇನ್ ಥಿಂಗ್, ಬಾತ್ರೂಮಲ್ಲಿ ಎಲ್ಲರೂ ಇದನ್ನ ಮರ್ಸ್ಬಿಡ್ತಾರೆ. ಇದನ್ನ ಏನಂತಂದ್ರೆ ನೋಡಿ, ಒಂದು ಪಾಯಿಂಟ್ ಕಾಣ್ತಾ ಇದೆಯಾ? ಈ ಪಾಯಿಂಟ್ ಏನಕ್ಕೆ ಅಂತಂದ್ರೆ, ಈಗ ಎಕ್ಸಾಸ್ಟ್ ನಾವು ಬಾತ್ರೂಮಲ್ಲಿ ವೆಂಟಿಲೇಟರ್ಸ್ ಹಾಕ್ತಿವಲ್ಲ, ಏನಾಗುತ್ತೆ, ಲೂವರ್ಸ್ ಬರುತ್ತೆ, ಒಂದು ಅರ್ಧ ಫಿಕ್ಸ್ಡ್ ಗ್ಲಾಸ್ ಬರುತ್ತೆ, ಇನ್ನೊಂದು ಕಡೆ ಫ್ಯಾನ್ ಪ್ರೊವಿಷನ್ ಇದರ ಪಾಯಿಂಟ್ ಕೊಟ್ಟಿರ್ತೀವಿ. ಫ್ಯಾನ್ ಪಾಯಿಂಟ್ ಕೊಟ್ಟಾಗ ಅದ್ರದ್ದು ವೈರ್ ಬರುತ್ತೆ ಕನೆಕ್ಟಿವಿಟಿ. ಫ್ಯಾನ್ ಇಲ್ಲಿ ಹಾಕ್ತಾರೆ, ವೈರ್ನ ತಗೊಂಡು ಇಲ್ಲಿ ಫಿಕ್ಸ್ ಮಾಡ್ತಾರೆ, ಅದು ವಿಸಿಬಲ್ ಆಗುತ್ತೆ. ಎಲ್ಲ ಚೆನ್ನಾಗಿ ಬಂದು ವಿಸಿಬಲ್ ಆದಾಗ ಅದರ ಅಸಹ್ಯ ಕಾಣುತ್ತೆ. ಹಂಗಾಗಿ ಈ ಪಾಯಿಂಟ್ ಏನ್ ಮಾಡಿದ್ವಿ, ಡ್ರಾಪ್ ಮಾಡಿ ಈ ಫ್ರೇಮ್ ಒಳಗಡೆ ಬಂದ್ಬಿಡುತ್ತೆ. ಇದು ಇಲ್ಲಿ ವೈರ್ ಡ್ರಾಪ್ ಆಗುತ್ತೆ, ಫ್ಯಾನ್ ಇಲ್ಲಿ ಫಿಕ್ಸ್ ಮಾಡ್ತೀವಲ್ಲ, ಹೌದು, ಫ್ಯಾನ್ ಫಿಕ್ಸ್ ಮಾಡ್ತೀವಿ, ವೈರ್ ಕನೆಕ್ಷನ್ ಇಲ್ಲೇ ಕೊಟ್ಕೊಳ್ತೀವಿ. ಸೊ ಏನಾಗುತ್ತೆ, ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ಆನ್ ಆಗುತ್ತೆ, ಎಲ್ಲಿ ಕನೆಕ್ಷನ್ ಹೋಗಿದೆ ಯಾರಿಗೂ ಗೊತ್ತಾಗಲ್ಲ. ಇದು ಸಿಂಪಲ್ ಥಿಂಗ್, ಬಟ್ ಮರೀತಾರೆ. ಸೊ ಹಂಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್. ಸರ್, ಏನಂತ ಹೇಳಿದ್ರೆ ಕೆಲವೊಂದು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನನಗೆ. ಇವಾಗ ಇಷ್ಟ ಆಗಿದೆ ಅಂತ ನೀವು ನನಗೆ ಹೇಳಿದ್ದೀರಾ. ಇನ್ನು ಯಾವ್ಯಾವ ವರ್ಕ್ ಪ್ರೋಗ್ರೆಸ್ ಅಲ್ಲಿ ಇದೆ, ನೆಕ್ಸ್ಟ್ ಇನ್ನ ಎಷ್ಟು ದಿನ ಆದ್ಮೇಲೆ ಕ್ಲೈಂಟಿಗೆ ನೀವು ಪ್ರಾಜೆಕ್ಟ್ನ ಹ್ಯಾಂಡ್ ಓವರ್ ಮಾಡ್ತಿದ್ದೀರಾ? ಓಕೆ ಮೇಡಮ್, ಇವಾಗ ಪ್ರೆಸೆಂಟ್ ಇವಾಗ ಏನು ಕಂಡೀಷನ್ ಇದೆ ಅಂತಂದರೆ, ಈಗ ಆಲ್ಮೋಸ್ಟ್ ಟೈಲ್ಸ್ ವರ್ಕ್ದು ಇನ್ನೊಂದು 5 to 6 days ಎಲ್ಲ ಮುಗಿತಾ ಬಂತು. ಸೊ ಅದು ಕಂಪ್ಲೀಟ್ ಆಯಿತು. ಆಮೇಲೆ ಪ್ಲಾಸ್ಟಿಂಗ್ ವರ್ಕು 3 side ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಇದು ನೋಡ್ತಿದ್ರಲ್ಲ, ಇದೆಲ್ಲ ಕಂಪ್ಲೀಟ್ ಆಗಿರೋದು. ಫ್ರಂಟ್ ಎಲಿವೇಶನ್ದು ಒಂದು ಪೆಂಡಿಂಗ್ ಇದೆ. ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊ, ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಂಡೆಯಿಂದ ಪ್ಯಾರಲಲ್ ಆಗಿ ಮತ್ತೆ ಏನಾಗುತ್ತೆ ಅಂತಂದರೆ, ಇಂಟರ್ನಲ್ ಪಟ್ಟಿ ವರ್ಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದು 10 days ಅಲ್ಲಿ 3 ಕೋಟ್ ಪಟ್ಟಿ, ಪ್ರೈಮರು, ಸೊ ಸ್ಯಾಂಡಿಂಗ್ ವರ್ಕ್ ಎಲ್ಲ ಮಾಡಿ ಪ್ರೈಮರ್ ಮುಗಿಸ್ಕೊಡ್ತೀವಿ. ಪ್ರೈಮರ್ ಮುಗಿತಿದ್ದಂಗೆ ಇಂಟೀರಿಯರ್ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ನಮ್ದು ಡೋರ್ ಫಿಟ್ಟಿಂಗ್ಸು, ವೈರಿಂಗು, ಸೊ ಇದೆಲ್ಲ ಇದೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಹೌದು. ಆಮೇಲೆ ನಾವು ಡೇಟ್ ಕೊಟ್ಟಿರೋದು ಆಗಸ್ಟ್ ಎಂಡಿಗೆ ನಾವು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ, ಮುಗಿಸ್ಕೊಡ್ತೀವಿ. ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಗೃಹ ಪ್ರವೇಶ ಇದೆ. ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಗೃಹ ಪ್ರವೇಶ. ಇನ್ನು ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಏನು ಬಾಕಿ ಇದೆ? ಇದೆ ಅಂದ್ರೆ ನಮ್ದು ಒಂದು ಪ್ಲಾನ್ ಇದೆ ಅಲ್ಲ, ಸೊ ಕ್ಲೀನ್ ಆಗಿ ಪ್ರಿಪ್ಲಾನ್ ಮಾಡ್ಕೊಂಡಿದ್ವಿ. ಹಂಗಾಗಿ ಯಾವುದೂ ಅಷ್ಟೇ ಇಂಡಿವಿಜುವಲ್ ಆಗಿ ಈ ಕೆಲಸ ಆದ್ಮೇಲೆ ಈ ಕೆಲಸ ಮುಗಿಲೇಬೇಕು, ಆಮೇಲೆ ಸ್ಟಾರ್ಟ್ ಮಾಡೋ ಆತರ ಇಲ್ಲ. ಪ್ಯಾರಲಲ್ ಆಗಿ ಏನೆಲ್ಲ ಪಾಸಿಬಿಲಿಟೀಸ್ ಇದೆ, ಸೊ ಆತರ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಹಂಗಾಗಿ ನಮಗೆ ಟೈಮ್ ಸೇವ್ ಆಗುತ್ತೆ ಅಷ್ಟೇ. ಓಕೆ, ಇದನ್ನ ನಮ್ಗೆ ಕಂಪ್ಲೀಟೆಡ್ ಆದ್ಮೇಲೂ ಕೂಡ ಹೋಮ್ ಟೂರ್ ಮಾಡಿಸ್ಕೊಡ್ತೀರಾ ನೀವು? ಖಂಡಿತ ಮಾಡಿಸ್ಕೊಡ್ತೀನಿ. ಯಾಕಂದ್ರೆ ನಾವ್ ಇವಾಗ ಬಂದಿದೀವಿ, ಇವಾಗ ಆನ್ ಗೋಯಿಂಗ್ ಇದ್ದಾಗ ನೋಡೋದ್ಕಿಂತ ಒನ್ಸ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ನೀವೇನ್ ನೋಡಿದೀರಾ, ಇದು ಏನು ಅಲ್ಲ. ಇವಾಗ ಇದನ್ನೇ ನೀವು ಚೆನ್ನಾಗಿದೆ ಅಂತ ಹೇಳ್ತೀವಿ. ಸೊ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಆಗ್ಲೇ ತೋರಿಸ್ದು ಎಲಿವೇಶನ್ ಡಿಸೈನ್ ಹೆಂಗ್ ಬರುತ್ತೆ ಅಂತ. ಸೊ ಅದು ತುಂಬಾ ಕೆಲಸ ಇದೆ. ಅದು ಒಂದು 10 days ಅಲ್ಲಿ ಅದು ಕೆಲಸ ಮುಗ್ದೋಗ್ಬಿಡುತ್ತೆ. ಎಲಿವೇಶನ್ ಬ್ಲಾಕ್ ವರ್ಕ್ ಆಗಲಿ, ಮೆಶ್ ವರ್ಕ್ ಆಗಲಿ, ಅದಾಯ್ತು ಅಂದ್ರೆ ಪ್ಲಾಸ್ಟಿಂಗ್ ಮಾಡಿ ನಮ್ಗೆ ಕ್ಲೋಸ್ ಮಾಡ್ಕೊಡ್ತಾರೆ. ಕ್ಲಾಡಿಂಗ್ ಟೈಲ್ಸ್ ಕೆಲಸ ಇದೆ. ಸೊ ಇಷ್ಟು ಇನ್ನು ನಮಗೆ ಕೆಲಸ ಎಲ್ಲ ಚೆನ್ನಾಗಿ ಬರುತ್ತೆ ಮೇಡಮ್. ನೀವು ಒಂದ್ಸತಿ ಹೋಮ್ ಟೂರ್ ಮಾಡಕ್ ನಾನೆಲ್ಲ ಆದ್ಮೇಲೆ ನಿಮ್ಗೆ ಹೇಳ್ತೀನಿ. ಮತ್ತೆ ಒಳ್ಳೆ ಹೋಮ್ ಟೂರ್ ಮಾಡೋಣ, ಚೆನ್ನಾಗಿ ಬರುತ್ತೆ. ಸರ್, ಇವಾಗ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಲೇಬರ್ ಇಶ್ಯೂಸ್ ಅಂತ ಇವಾಗ ಬರ್ತಾನೆ ಇದೆ, ತುಂಬಾ ಬರ್ತಾ ಇದೆ. ಆತರ ಎಲ್ಲ ಬಂದಾಗ ನೀವು ಯಾವ ತರ ಹ್ಯಾಂಡಲ್ ಮಾಡ್ತೀರಾ ಅದನ್ನೆಲ್ಲ?
ಮೇಡಮ್ ಏನಾಗುತ್ತೆ ಈಗ ಲೇಬರ್ ಇಶ್ಯೂಸ್ ಬಂತು ಅಂತ ಅಂದ್ರೆ ಕೆಲವೊಂದು ವರ್ಕು ಡಿಪೆಂಡೆಂಟ್ ಇರುತ್ತೆ. ಸೊ ಡಿಪೆಂಡೆಂಟ್ ಇದ್ದಾಗ ಏನ್ ಮಾಡ್ಬೇಕು, ನಾವು ವೇಟ್ ಮಾಡ್ಲೇಬೇಕು. ಇಲ್ಲ ಅಂತ ಅಂದ್ರೆ ಆ ಲೇಬರ್ ಇಲ್ಲ ಅಂತಂದ್ರೆ ಬೇರೆ ಟೀಮ್ ನ ನಾವು ಸೋರ್ಸ್ ನ ನಾವು ಅಂದ್ರೆ ಅರೇಂಜ್ ಮಾಡಿ ಸೊ ಯಾಕಂದ್ರೆ ಈಗ ಲೇಬರ್ ಡಿಲೇ ಆಗ್ತಿದೆ ಅಂದ್ರೆ ನಾವು ಓನರ್ ಅದನ್ನ ರೀಸನ್ ಹೇಳಕ್ಕಾಗಲ್ಲ. ಸೊ ನಾವು ಟ್ರೈ ಮಾಡಿ ಬೇರೆ ಇನ್ನೊಂದು ಟೀಮು ಸೊ ಆಲ್ಟರ್ನೇಟ್ ಟೀಮ್ ನ ಇದು ಮಾಡ್ಕೊಂಡು ನಾವು ವರ್ಕ್ ನ ಕಂಪ್ಲೀಟ್ ಮಾಡೋ ಕಡೆ ಗಮನ ಕೊಡಬೇಕಾಗುತ್ತೆ. ನಿಮ್ದು ಕ್ಲೈಂಟ್ ಮತ್ತೆ ನೀವು ಅಂತ ಬಂದ ಹೇಗಿದೆ ಸರ್ ನಿಮ್ದು ಒಡನಾಟ ಎಲ್ಲ ಅವ್ರ ಜೊತೆ? ತುಂಬಾ ಚೆನ್ನಾಗಿದೆ ಮೇಡಮ್. ಈಗ ಈ ಒಂದು ಪ್ರಾಜೆಕ್ಟ್ ನಾವೇನಿಲ್ಲ, ಈಗ ಲಾಸ್ಟ್ ವಿಡಿಯೋ ಕೂಡ ನೀವು ನೋಡಿದ್ರಲ್ಲ, ಸೊ ಅಲ್ಲೂ ಅಷ್ಟೇ. ಯಾಕಂದ್ರೆ ಕ್ಲೈಂಟ್ ಸಪೋರ್ಟ್ ಇದ್ರೆ ನಾವ್ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಓಕೆನಾ, ಇಲ್ಲೂ ಅಷ್ಟೇ ಈ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿದೆ. ಏನೊಂದು ಸೆಲೆಕ್ಷನ್ ಆಗಿರ್ಬೋದು, ಒಂದು ಸಜೆಷನ್ಸ್ ಆಗಿರ್ಬೋದು, ಮ್ಯೂಚುವಲಿ ಇರುತ್ತೆ. ನಮ್ದು ಯಾವುದೇ ಪ್ರಾಜೆಕ್ಟ್ ಅದು ಇದು ಅಂತಲ್ಲ, ಯಾವುದೇ ಪ್ರಾಜೆಕ್ಟ್ ಆದ್ರೂ ನೀವು ನೋಡ್ತಿರ್ತೀರಾ ಕ್ಲೈಂಟ್ ಜೊತೆ ನಮ್ದು ಹೆಂಗಿರುತ್ತೆ, ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅವರ ಒಂದು ಟೇಸ್ಟ್ ಮತ್ತೆ ಅವ್ರ ಎಲ್ಲದಕ್ಕೂ ಅವ್ರ ಒಪಿನಿಯನ್ಸ್ಗೂ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಆಮೇಲೆ ನಮ್ಮನ್ನ ಕೇಳ್ತಾರೆ, ಸರ್ ಹಿಂಗ್ ಬಂದ್ರೆ ಹೆಂಗಾಗುತ್ತೆ, ಈ ತರ ಡಿಸೈನ್ ಬಂದ್ರೆ ನಾವ್ ಈ ತರ ಕಲರ್ ಕಾಂಬಿನೇಷನ್ ಏನೇನೋ ಅವ್ರದ್ದು ಇರುತ್ತಲ್ಲ ಅದು ಕೇಳ್ತಾರೆ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ಅವರ ಒಂದು ಏನೋ ಒಂದು ಟೇಸ್ಟ್ ಆಫ್ ಇರುತ್ತಲ್ಲ, ಸೊ ಅದನ್ನು ನಾವು ತಗೊಳ್ತೀವಿ. ಬ್ಲೆಂಡ್ ಮಾಡಿ ಏನು ಫೈನಲ್ ಆಗಿ ಒಂದು ಒಳ್ಳೆ ಔಟ್ಪುಟ್ ಬರಬೇಕು. ಸೊ ಅದಕ್ಕಿಂತ ಮುಂಚೆ ಫೈನಲ್ ಏನಾಗುತ್ತೆ, 3D ಎಲಿವೇಶನ್ ಪ್ರತಿಯೊಂದು ಬಿಗಿನಿಂಗ್ ಸ್ಟೇಜ್ ಅಲ್ಲೇನೆ ವರ್ಕ್ ಬಿಫೋರ್ ಎಲ್ಲ ಪ್ಲಾನ್ಡ್ ಆಗಿರುತ್ತೆ. ಸೊ ಕೆಲವೊಂದು ಮೈನರ್ ಕರೆಕ್ಷನ್ಸ್ ಇತ್ತು ಅಂತಂದ್ರೆ ಅದೆಲ್ಲ ಸೈಟ್ ಅಲ್ಲಿ ನಾವು ರೆಡಿ ಮಾಡ್ಕೊಳ್ತೀವಿ. ಇಬ್ರದ್ದು ಕೋಆರ್ಡಿನೇಷನ್ ಇದ್ರೆ ಕೂಡ ಮನೆ ಕೂಡ ಒಂದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಬೇಗನೆ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಆಸ್ ಎ ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ ಮತ್ತೆ ಕ್ಲೈಂಟ್ ಮತ್ತೆ ನಮ್ಮ ಸೈಟ್ ಇಂಜಿನಿಯರ್ಸ್ ಅದನ್ನೇ ಹೇಳ್ತೀವಿ. ಸೊ ಮೇನ್ ಕಸ್ಟಮರ್ ಮತ್ತೆ ಅಲ್ಲಿ ಯಾರನ್ನ ವರ್ಕ್ ಮಾಡ್ತೀವಲ್ಲ, ಸೊ ಒಳ್ಳೆ ಒಂದು ರಿಲೇಶನ್ಶಿಪ್ ನ ಮೇಂಟೈನ್ ಮಾಡಬೇಕು. ಅವ್ರದ್ದು ನಾವು ಲಿಸನ್ ಮಾಡ್ಬೇಕು, ಕೇಳಬೇಕು ಅವ್ರ ರಿಕ್ವೈರ್ಮೆಂಟ್ ಏನಿದೆ. ಸಪೋಸ್ ಏನಾಗುತ್ತೆ ಪ್ಲಾನ್ ಆದ್ಮೇಲೆ ಕೆಲವೊಂದು ಚೇಂಜಸ್ ಇರುತ್ತೆ, ಬ್ಲಾಕ್ ವರ್ಕ್ ಮಾಡ್ಬೇಕಾಗಲಿ ಮತ್ತೊಂದಾಗಲಿ, ಸೊ ಫಸ್ಟ್ ಕೋರ್ಸ್ ಅದೆಲ್ಲ ಇರುತ್ತಲ್ಲ. ಸೊ ಅದನ್ನೆಲ್ಲ ನಾವೇನ್ ಮಾಡ್ತೀವಿ, ಫಸ್ಟ್ ಕೇಳ್ಕೊಳ್ತೀವಿ ಅವ್ರ ಹತ್ರ. ಸೊ ಈ ತರ ನಮ್ಗೆ ಪ್ಲಾನ್ ಕೊಟ್ಟಿದ್ದಾರೆ, ಬ್ಲಾಕ್ ವರ್ಕ್ ಆದ್ಮೇಲೆ ಹಿಂಗ್ ಬರುತ್ತೆ, ಓಕೆನಾ ಅಂತ. ಸೊ ಫಸ್ಟ್ ಕೋರ್ಸ್ ಅಲ್ಲಿ ಚೇಂಜಸ್ ಇತ್ತು ಅಂದ್ರೆ ಅಲ್ಲೇ ಮಾಡ್ಬಿಡ್ತೀವಿ. ಇಲ್ವಾ ಅದೇ ಕಂಟಿನ್ಯೂ ಆಗುತ್ತೆ, ಅಗ್ರಿ ಆಗುತ್ತೆ, ಅಪ್ರೂವಲ್ ಆಗುತ್ತೆ, ಕೆಲಸ ಚೆನ್ನಾಗಿ ಬರುತ್ತೆ. ಸೆಲೆಕ್ಷನ್ಸ್ ಅಂತ ಬಂದಾಗ ನೀವು ಕರ್ಕೊಂಡು ಹೋಗ್ತೀರಾ ಕ್ಲೈಂಟ್ಸ್ ಗಳನ್ನ ಎಲ್ಲೆಲ್ಲಿ ಯಾವ ತರ ಸೆಲೆಕ್ಷನ್? ಮೇಡಮ್ ಸೆಲೆಕ್ಷನ್ ಅಂತ ಬಂದಾಗ ನೋಡಿ, ಈಗ ಕೆಲವು ಯೂಶುವಲಿ ಅದು ಕಂಪ್ಲೇಂಟ್ಸ್ ಹೆಂಗ್ ರೈಸ್ ಆಗುತ್ತೆ ಅಂತಂದ್ರೆ ನಾವ್ ಹೇಳಿದ ಕಡೆನೇ ಹೋಗ್ಬೇಕು ಅಂತ ಕೆಲವರು ಕ್ಲೈಂಟ್ಗೆ ಅದು ಬ್ಲೈಂಡ್ ಆಗಿ ಕೂತಿರುತ್ತೆ. ಸೊ ನಮ್ಮಲ್ಲಿ ಹೆಂಗೆ ಅಂತ ಅಂದ್ರೆ ನಾವ್ ಇಲ್ಲೇ ಹೋಗ್ಬೇಕು ಅಲ್ಲೇ ಹೋಗ್ಬೇಕಂತ ಏನಿಲ್ಲ, ನಾವು ಒಂದು 4-5 ಆಪ್ಷನ್ಸ್ ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಟೈಲ್ ಸೆಲೆಕ್ಷನ್ ಅಂತ ಬರುತ್ತೆ. ಸೊ ಅಲ್ಲೇನಾಗುತ್ತೆ, ನಾವೆಲ್ಲೋ ಒಂದು 4-5 ಅಂಗಡಿ ತೋರಿಸಿರ್ತೀವಿ ಶಾಪ್ಗಳನ್ನ, ಅವ್ರಿಗೆ ಸಮಾಧಾನ ಆಗಲ್ಲ. ಆಯ್ತಾ, ನಾವು ಅದನ್ನ ಅವ್ರಿಗೆ ಫೋರ್ಸ್ ಮಾಡ್ಬಾರ್ದು, ಇಲ್ಲೇ ತಗೋಬೇಕು ನೀವು ಅಂತ ಫೋರ್ಸ್ ಮಾಡ್ಬಾರ್ದು. ಅವ್ರಿಗೂ ಬೇರೆ ಕಡೆ ಎಲ್ಲ ನೋಡಿದ್ರೆ ಓಕೆ ನಮ್ದ್ರಲ್ಲಿ, ಯಾಕಂದ್ರೆ ನಮ್ಮ ಬಜೆಟ್ ಅಲ್ಲಿ ಇಷ್ಟು ಪ್ರೈಸ್ ನಾವು ಏನೋ ಮೆಟೀರಿಯಲ್ ಕೊಡ್ತೀವಿ ಅಂತ ಇರುತ್ತೆ. ಸೊ ಅವ್ರಿಗೂ ಕ್ಲಿಯರ್ ಇರುತ್ತೆ, ನಮಗೂ ಕ್ಲಿಯರ್ ಇರುತ್ತೆ. ಸೊ ಹಂಗಾಗಿ ಸೊ ಏನಂದ್ರೆ ಫೋರ್ಸ್ ಇಲ್ಲ, ಅವ್ರು ಎಲ್ಲಿ ಹೇಳ್ತಾರೋ ನಾವು ಅಲ್ಲಿ ತಗೊಳ್ತೀವಿ, ಹಂಗೂ ಮಾಡ್ತಿದ್ವಿ. ಇದು ಅಷ್ಟೇನೆ, ಒಂದು 4-5 ಕಡೆ ನೋಡಿದ್ವಿ, ಇನ್ನೊಂದು ಕಡೆ ನೋಡಿದ್ರೆ ಅಲ್ಲಿ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಅಲ್ಲಿ ನಾವೇನು ಮಾಡ್ತೀವಿ, ನಾವು ಪ್ರೊಕ್ಯೂರ್ಮೆಂಟ್ ಮೆಟೀರಿಯಲ್ ಮಾಡ್ಕೊಂಡಿದ್ದೀವಿ ಆ ಥರ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಹೋಮ್ ಟೂರ್ ಮತ್ತೆ ಇದರಲ್ಲಿ ಏನೇನು ವರ್ಕ್ ನಡೀತಿದೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತೆ ಇನ್ನಷ್ಟು ನೀವು ಮಾಡ್ತಾ ಇರೋ ಮನೆಗಳನ್ನ ನಮಗೆ ತೋರಿಸಿ ಅಂತ ಖಂಡಿತ ತೋರಿಸ್ಕೊಡ್ತೀನಿ ಮೇಡಮ್. ಇನ್ನೂ ತುಂಬ ಪ್ರಾಜೆಕ್ಟ್ಸ್ ನಡೀತಾ ಇದೆ ನಮ್ಮ ಟೀಮಲ್ಲಿ, ಖಂಡಿತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ನಮ್ಮ ಜನಗಳಿಗೆ ನಾವು ತೋರಿಸ್ಕೊಳ್ಳೋಣ ನಮ್ಮ ಕೆಲಸ ಹೆಂಗ್ ನಡೀತಿದೆ. ಸೊ ಎಲ್ಲ ತೋರಿಸ್ಕೊಳ್ಳೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.